ಎಲ್ಲಿಂದ ಅಲ್ಲಿ ಕನೆಕ್ಷನ್ ಕೊಡ್ತಾರೆ? ಈಗ ನಮ್ಮ ವಾಟರ್ ಲೈನ್ 3 ಸಾರಿ ಕಟ್ ಮಾಡಿದ್ದಾರೆ. 70,000 ನಾನು ಪೇ ಮಾಡಿದ್ದೀನಿ ಆ ಕಡೆಯಿಂದ ಇಲ್ಲಿ ತಗೊಂಡು ಬರೋದು. ಪ್ಲಾನ್ ಮಾಡಿ ಮಾಡಬೇಕು. ಪ್ಲಾನಿಂಗ್ ಇಲ್ಲ, ಏನಿಲ್ಲ, ಏನೋ ಒಂದು ಕೆಲಸ ಮಾಡ್ಬಿಡೋದು. ನೀವು ಮಾಡೋದಾದ್ರೆ ರಾತ್ರಿ ಮಾಡಿ ನೋಡಿ. ಇಷ್ಟೊಂದು ಹಗಲಿನಲ್ಲಿ ಎಷ್ಟೊಂದು ಟ್ರಾಫಿಕ್ ಇದು. ಇಲ್ಲಿವರೆಗೂ ಯಾವುದು ಆಕ್ಸಿಡೆಂಟ್ ಆಗಿಲ್ಲ. ಆಗ ಚಾನ್ಸಸ್ ಆರ್ ಮೋರ್. ಏನು ಹೇಳ್ತೀರಾ? ಅವ್ರಿಗೆ ಇನ್ಫಾರ್ಮ್ ಮಾಡಿದ್ರೂ ದೇ ಡೋಂಟ್ ಕೇರ್ ಆಲ್ಸೋ. ಮಾಡಿ ಆಲ್ರೆಡಿ ಒಂದು ಹಾಕಿದ್ದಾರೆ. ನಾವು ಆ ಕಡೆ ಬಿಲ್ಡಿಂಗ್ನಲ್ಲಿ ಬರ್ತಾ ಇತ್ತು, ಅದು ಮುರಿದಾಕ್ಬಿಟ್ರು ಯಾರು ಪರ್ಮಿಷನ್ ಕೊಟ್ಟಿರೋದಕ್ಕೆ. ಈಗ ತಿರ್ಗಾ ಇನ್ನೂ ಒಂದು ಇಲ್ಲಿ ಹಾಕ್ತಾರೆ. ಎಲ್ಲಿಂದ ಅಲ್ಲಿ ಕನೆಕ್ಷನ್ ಕೊಡ್ತಾರೆ? ಈಗ ನಮ್ಮ ವಾಟರ್ ಲೈನ್ 3 ಸಾರಿ ಕಟ್ ಮಾಡಿದ್ದಾರೆ. ವಾಟರ್ ಲೈನ್ ಅಲ್ಲಿಂದ ಬರೋದು 3 ಸಾರಿ 70,000 ನಾನು ಪೇ ಮಾಡಿದ್ದೀನಿ ಆ ಕಡೆಯಿಂದ ಇಲ್ಲಿ ತಗೊಂಡು ಬರೋದಕ್ಕೆ. ಹೌದು. ಅಯ್ಯ, ನೋಡ್ಬೇಕು ಸ್ವಾಮಿ, ಈ ಥರ ಎಲ್ಲ ನಡೀತಾ ಇದೆ. ಯಾರ ದೇವ್ರಿಗೆ ಗೊತ್ತು. ಇದು ಒಂದು ಕನೆಕ್ಷನ್ ಕೊಡಬೇಕಂದ್ರೆ ಮುಂಚೆ ಕರೆಕ್ಟಾಗಿ ಮಾಡಿಕೊಂಡು ಪ್ಲಾನ್ ಮಾಡಿ ಮಾಡಬೇಕು. ಪ್ಲಾನಿಂಗ್ ಇಲ್ಲ, ಏನಿಲ್ಲ, ಏನೋ ಒಂದು ಕೆಲಸ ಮಾಡಿಬಿಡೋದು. ಈ ಥರ ನಡೀತಾ ಇದೆ. ರೋಡೆಲ್ಲ ಅರ್ಧ ಹಾಕ್ತಾರೆ. ಇಲ್ಲಿ ಎಲ್ಲ ರೆಡಿ ಮಾಡಿದ್ರು. ಈಗ ನೋಡಿ ಫುಟ್ಪಾತು, ಎಲ್ಲ ಫುಟ್ಪಾತು ಹೋಯ್ತು. ಇದು ನೋಡಿ ಎಷ್ಟು ಚೆನ್ನಾಗಿತ್ತು. ರಾತ್ರಿ ಹೊತ್ತು ಸುರಕ್ಷಿತ ಕ್ರಮಗಳನ್ನು ಮಾಡಬೇಕು. ಇವರು ಹಗಲೇ ಮಾಡ್ತಾ ಇದ್ದಾರೆ, ಇಲ್ಲಿ ವಾಹನಗಳು ಓಡಾಡ್ತಾ ಇದೆ. ಹೌದು, ಅಧಿಕಾರಿಗಳು ಏನು ಕ್ರಮ ತಗೊಳ್ತಿದ್ದಾರೆ ಏನು ಅಂತ ನೋಡಿ, ಈ ಥರ ಎಲ್ಲ ನಡೀತಾ ಇದೆ. ಅಧಿಕಾರಿಗಳಿಗೆ ಏನು ಮಾಡೋದು? ಅವರೆಲ್ಲ ಬಂದು ನಿಲ್ಬೇಕು. ಯಾರಿಗೋ ಕಾಂಟ್ರಾಕ್ಟ್ ಕೊಟ್ಬಿಟ್ಟು ಸುಮ್ಮನೆ ಬಿಟ್ಬಿಟ್ರೆ ಅವ್ರು ಏನು ಮಾಡ್ತಾರೆ? ಗುತ್ತಿಗೆದಾರರು ಬಂದಿದ್ರ ಸರ್? ಕಾಂಟ್ರಾಕ್ಟ್ ಸ್ಥಳಕ್ಕೆ ಬಂದಿದ್ರ? ಅದೇ ಇವರೇ ಕಾಂಟ್ರಾಕ್ಟರ್. ಈಗ ನೋಡಿದಿರಿ ಅಲ್ಲ, ಒಬ್ರು ಹುಡುಗ ಇವರಿಲ್ಲ, ಇನ್ನೊಬ್ರು ಹುಡುಗ ಇದ್ರು. ಅವ್ರು ಹೋದ್ರು ಸರ್. ಆಕ್ಚುಲಿ ನಾವು ಮಾತಾಡೋರು ಹೋದ್ರು. ಎಲ್ಲಿ ಫೋನ್ ತಗೊಂಡೆಲ್ಲ ಹೋದ್ರು. ಆ ಥರ ಯಾರ ರೆಸ್ಪಾನ್ಸಿಬಲ್ ತಗೊಳ್ಳೋದಿಲ್ಲ. ಈ ಥರ ನಡೀತಾ ಇದೆ. ನಾವು ಏನ್ ಹೇಳ್ತೀರಾ ಸರ್ ಅಧಿಕಾರಿಗಳಿಗೆ, ಸರ್ಕಾರಕ್ಕೆ? ಏನು ಮಾಡಬೇಕಂದ್ರೆ ಮುಂಚೆ ಪ್ಲಾನ್ ಮಾಡಿಕೊಂಡು ಯಾವ ಕೆಲಸ ಮಾಡಬೇಕೋ ಅದು ಮಾಡಬೇಕು. ಇವ್ರು ಮಾಡೋದಿಲ್ಲ. ನೋ ಪ್ಲಾನಿಂಗ್. ಫಸ್ಟು ಇಲ್ಲಿ ಪೈಪ್ ಲೈನ್ ಹಾಕಿದ್ರು, ದೊಡ್ಡ ಪೈಪ್. ಇದು 10 ಇದು ಅದೆಲ್ಲ ಮುರಿದಾಕ್ತಾರೆ. ಈಗ ಏನಾಯಿತು, ಅದರಲ್ಲಿ ಪೈಪ್ ಎಲೆಕ್ಟ್ರಿಕಲ್ ಕನೆಕ್ಷನ್ ಯಾವುದಕ್ಕೂ ಕೊಟ್ಟಿಲ್ಲ. ಸುಮ್ಮನೆ ಎಲ್ಲ ಎಲ್ಲ ಈಗ ಆ ಕಡೆ ಹೋಗಿದೆ. ಇಲ್ಲಿಂದ ವಾಟರ್ ಕನೆಕ್ಷನ್ ಇದೆ, ಸೋಯೇಜ್ ಕನೆಕ್ಷನ್ ಯಾವ ಥರ ಕೊಡ್ತಾರೆ? ಕೆಳಗಡೆ ಇದೆ ಪೈಪು. ಈಗ ಎಲ್ಲ ಒಂದು ನಮಗೂ ಡ್ಯಾಮೇಜ್. ಸರ್, ಈಗ ನಮ್ಮದೇ ಟ್ಯಾಕ್ಸ್ ದುಡ್ಡು ಸೋಲ್ ಆಗ್ತಾ ಇದೆ, ಖರ್ಚಾಗ್ತಿದೆ. ಹೌದು. ಸೊ ಖರ್ಚಾಗೋದಂದ್ರೆ ನಾವೆಲ್ಲ ಮಾಡ್ತೀವಿ. ಖರ್ಚು ಅವ್ರು ಮಾಡ್ಬೋದು, ಬಟ್ ನಮ್ಗೆ ಏನಾಗಿದೆ ಈಗ ನೋಡಿ, ಈಗ ಏನಾದಾಗಿದ್ರೆ ನಾನು ತಾನೇ ಎಲ್ಲ ಇದು ಮಾಡಬೇಕು. ಈಗ 3 ದಿವಸ ನಾನು ಕೆಲಸ ಬಿಟ್ಬಿಟ್ಟು ಇಲ್ಲಿ ನಿಲ್ತಾ ಇದ್ದೀನಿ. ಈ ಥರ ನಡೀತಾ ಇದೆ. ನಿಮ್ಮ ಹೆಸರು ಸರ್? ನನ್ನ ಹೆಸರು ಪ್ರಭಾಕರ್. ಮನೆ ಸರ್ ಇದಪ್ಪ. ಥ್ಯಾಂಕ್ ಯು ಸರ್. ಓಕೆ. ಹಾಂ, ಸುರಕ್ಷಿತ ಕ್ರಮಗಳನ್ನು ಯಾವುದು ಕೂಡ ತಗೊಳ್ತಾ ಇಲ್ಲ. ಸುರಕ್ಷಿತ ಕ್ರಮಗಳನ್ನು ತಗೊಳ್ತಾ ಇಲ್ಲ, ವರ್ಷನ್ ಆಗಿತಾ ಇದ್ದಾರೆ. ಏನಕ್ಕೋಸ್ಕರ ಇದು ಮಾಡ್ತಾ ಇದ್ದಾರೆ? ನನಗೂ ಗೊತ್ತಿಲ್ಲ ರೀ. ಅದಕ್ಕೇ ನಾನು JE ಮಾತಾಡಿದೆ. JE ಅವರು ಅದು ಮಾಡಲೇಬೇಕು, ಮಾಡ್ತಾ ಇದ್ದೇವೆ ಅಂತಂದರು. ನಾನು ಹೇಳಿದೆ 1 ಇಯರ್ ಬ್ಯಾಕ್ ಓನ್ಲಿ ಡ್ರೈನೇಜ್ ಪೈಪ್ ಹಾಕಿದ್ದಾರೆ. ವೈ ಡು ವಾಂಟ್ ಅಗೇನ್ ಮಾಡಿದ್ದೇನೆ ಮಾಡ್ತೀರಿ ಯಾಕೆ ಅಂತ. ಇಲ್ಲ, ಅದು ಕಾಂಟ್ರಾಕ್ಟ್ ಆಗಿದೆ, ಆಮೇಲಿಂದ ಟಾರ್ ರೋಡ್ ಮಾಡೋದ್ರಿಂದ ನಾವು ತಿರುಗಿ ಡಿಗ್ ಮಾಡೋಕ್ಕಾಗೋದಿಲ್ಲ, ಅದಕ್ಕೋಸ್ಕರ ನ್ಯೂ ಪೈಪ್ ಹಾಕ್ತಾ ಇದ್ದೀವಿ. ಎಷ್ಟಲ್ಲ ಸೇಮ್ ಪೈಪನ್ನೇ ಇನ್ನೂ 1 ಇಯರ್ ಬ್ಯಾಕ್ ಹಾಕ್ತೀವಿ, ಮತ್ತು ತಿರುಗಿ ಅದೇ ಏರಿಯಾದಲ್ಲಿ ಅದೇ ಪೈಪ್ ಹಾಕ್ತಾ ಇದ್ದಾರೆ. ಇದು ನಾನು ಒಂದು ವಾರದಿಂದ ನೋಡ್ತಾ ಇದ್ದೀನಿ. ಹೌದು. ಈಗ ವಾಹನಗಳು ಓಡಾಡ್ತಾ ಇದ್ದಾರೆ, ನೈಟ್ ಹೊತ್ತು ರಾತ್ರಿ ಹೊತ್ತು ಕೆಲಸ ಮಾಡಬೇಕು ಅಂದ್ರೆ ಹಗಲೊತ್ತೇ ಮಾಡ್ತಾ ಇದ್ದಾರೆ, ಹೆಂಗೆ ಇದು ಅಂತ ಅದೇ ಹೇಳಿದ್ದು ನಾನು ಅವ್ರಿಗೂ. ಅದೇ ಹೇಳಿದ್ದು, ನೀವು ಮಾಡೋದಾದ್ರೆ ರಾತ್ರಿ ಮಾಡಿ ನೋಡಿ. ಇಷ್ಟೊಂದು ಹಗಲಿನಲ್ಲಿ ಎಷ್ಟೊಂದು ಟ್ರಾಫಿಕ್ ಇದು. ಅದಲ್ಲದೆ ಹೆವಿ ಟ್ರಾಫಿಕ್ ರೋಡು, ಮೇನ್ ರೋಡು. ನೀವು ಏನಾದರೂ ಮಾಡೋದಾದ್ರೂ ರಾತ್ರಿ ಮಾಡಿ ಅಂತ. ಬಟ್ ಅವ್ರು ಕೇಳ್ಬೇಕಲ್ವಾ? ಸುರಕ್ಷಿತ ಕ್ರಮಗಳನ್ನು ತಗೊಂಡಿಲ್ಲ. ಬ್ಯಾರಿಕೇಡ್ ಹಾಕೋದು ಅಥವಾ ಟೇಪ್ ಹಾಕೋದು ಅದು ಯಾವುದು ಕೂಡ ಮಾಡಿಲ್ಲ. ಏನು ಮಾಡಿಲ್ಲ. ನಾನು ಅದನ್ನು ಹೇಳಿದ್ದೀನಿ. ಟ್ರಾಫಿಕ್ ಲಕಿಲಿ ಇಲ್ಲಿವರೆಗೂ ಯಾವ್ದು ಆಕ್ಸಿಡೆಂಟ್ ಆಗಿಲ್ಲ. ಆಗ ಚಾನ್ಸಸ್ ಆರ್ ಮೋರ್. ಏನು ಮಾಡಿದ್ರೆ BBMP ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ ಅಂತ ಏನ್ ಹೇಳ್ತೀರಾ? ಅವ್ರಿಗೆ
ಇನ್ಫಾರ್ಮ್ ಮಾಡಿದ್ರು ದೇ ಡೋಂಟ್ ಕೇರ್ ಆಲ್ಸೋ. ಇನ್ಫಾರ್ಮ್ ಮಾಡಿದ್ರ ಸರ್? ಹೌದೌದೌದು, ಯಾವಾಗ ಮಾಡಿ? ನಾವು ನಿನ್ನೆನೂ ಮಾಡಿದ್ವಿ. ಯಾರಿಗೆ? ಜೆ ಇ ಅವ್ರ ಹೆಸರು ಒಬ್ಬ ಲೇಡಿ ಮೇಡಮ್. ಹಾ ಸರ್. ಹ್ಞೂ ಏನಂತ ಇಲ್ಲ. ಇದು ಇಲ್ಲ ಮಾಡಿ ಮುಗಿಸ್ತೇವೆ ಒಂದು ದಿವಸದಲ್ಲಿ, ರಾತ್ರಿ ಮಾಡ್ತಾರೆ ಅಂತಾರೆ. ಬಟ್ ಅವ್ರು ಮಾಡೋದು ಮಾತ್ರ ದೇಹದಾರದಲ್ಲಿ, ರಾತ್ರಿ ಏನು ಮಾಡೋದಿಲ್ಲ. ನಿಮ್ದು ಮನೆ ಸರ್? ನಿಮ್ಮ ಹೆಸರು? ಗೋಪಾಲ್.